ಹೇ ಎವ್ರಿವನ್, ವೆಲ್ಕಮ್ ಟು ಫ್ಲೇವರ್ಸ್ ವಿತ್ ಮೋ. ಇವತ್ತು ಕ್ವಿಕ್, ಈಸಿ ಆ್ಯಂಡ್ ಹೆಲ್ತಿಯಾಗಿ ಮತ್ತು ಕ್ಲೀನಾಗಿ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಬಿಫೋರ್ ದ್ಯಾಟ್, ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹಿಟ್ ದ್ಯಾಟ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನಿಲ್ಲಿ ಸ್ವೀಟ್ ರೆಡಿ ಮಾಡ್ಕೋತಾ ಇದ್ದೀನಿ ಗೋಲ್ಗಪ್ಪಗೋಸ್ಕರ. ಸೊ ನಾನಿಲ್ಲಿ ಡೇಟ್ಸ್ನ ಸೋಕ್ ಮಾಡ್ಕೋತಾ ಇದ್ದೀನಿ ಅಬೌಟ್ 1 hour. ಸೋಕ್ ಮಾಡೋದ್ರಿಂದ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಅದು ಸ್ಮೂತ್ ಆಗುತ್ತೆ ಮತ್ತು ಸೀಡ್ನ ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಪಾನಿ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ವಾಶ್ಡ್ ಆ್ಯಂಡ್ ಕ್ಲೀನ್ ಪುದೀನ ತೊಗೊಂಡಿದ್ದೀನಿ, ಕೊರಿಯಂಡರ್ ತೊಗೊಂಡಿದ್ದೀನಿ ಆ್ಯಂಡ್ 3 to 4 ಚಿಲ್ಲೀಸ್ ತೊಗೊಂಡಿದ್ದೀನಿ. ಇದು ಮೂರನ್ನು ಕೂಡ ವಿತೌಟ್ ಆ್ಯಡಿಂಗ್ ವಾಟರ್ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಕೊರಿಯಂಡರ್ ಪೇಸ್ಟ್ ರೆಡಿಯಾಗಿದೆ. ನಾವು ಇದನ್ನು ಸೀವ್ ಮಾಡ್ಕೊಳ್ಳೋಣ, ಅಂದರೆ ಸೋಸ್ಕೊಳ್ಳೋಣ. ಒಂದು ಮೆಸ್ ತೊಗೊಂಡಿದ್ದೀನಿ, ಅದ್ರ ಕೆಳಗಡೆ ಒಂದು ಸ್ಟೀಲ್ ಬೌಲ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ಆ ಮಿಕ್ಸ್ಚರ್ನ ಇದ್ರ ಥ್ರೂ ಸೀವ್ ಮಾಡ್ಕೊಳ್ಳೋಣ, ಸೊ ದಟ್ ಆ ಎಕ್ಸ್ಟ್ರಾಕ್ಟ್ ಎಲ್ಲ ನಮಗೆ ಕಲೆಕ್ಟ್ ಆಗುತ್ತೆ. ಈಗ ಇದಕ್ಕೆ 2 bowls ಆಫ್ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಜೊತೆಲಿ ಪಾನಿಪುರಿ ಮಸಾಲ ಮತ್ತು ಚಾಟ್ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಕಂಬೈನ್ ಆಗೋವರೆಗೂ. ಈಗ ನಾವು ಸೋಕ್ ಮಾಡಿದ ಡೇಟ್ಸ್ನ ನಾನು ಹೇಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದೇ ಥರ ಕಟ್ ಮಾಡಿಕೊಂಡು ಸೀಡ್ನ ರಿಮೂವ್ ಮಾಡ್ಕೊಳ್ತಾ ಹೋಗೋಣ. ಪಲ್ಪ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಡೇಟ್ಸ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಒಂದು ಮಿಕ್ಸಿ ಜಾರ್ಗೆ ಡೇಟ್ಸ್ನ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಫಾರ್ ದಟ್ ಬರ್ಸ್ಟ್ ಆಫ್ ಫ್ಲೇವರ್ಸ್. ಆ ಫ್ಯೂಷನ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇನ್ ಬಿಟ್ವೀನ್ ನಿಮಗೆ ವಾಟರ್ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಬಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಆ್ಯಡ್ ಮಾಡಿಕೊಂಡು ನೀಟ್ ಆ್ಯಂಡ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದ ಫೈನಲ್ ಎಲಿಮೆಂಟ್, ಈಗ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಪೊಟ್ಯಾಟೋಸ್ನ ಅಬೌಟ್ 3 ವಿಸಿಲ್ಸ್ ಅಷ್ಟು ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 8 hours ಸೋಕ್ ಮಾಡಿರೋ ಬಟಾಣಿ ಮತ್ತು ಕಡಲೆಕಾಳು ಮತ್ತು ಹೆಸರು ಕಾಳು ಮೂರನ್ನು ಕೂಡ 8 hours ಸೋಕ್ ಮಾಡಿ 4 ವಿಜಿಲ್ ಅಷ್ಟು ವಿಜಿಲ್ ಕೊಟ್ಟಿದ್ದೀನಿ. ಆ್ಯಂಡ್ ಇದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಫೈನ್ಲಿ ಚಾಪ್ಡ್ ಕೊರಿಯಂಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಪೊಟ್ಯಾಟೊ ಮತ್ತು ಕಾಳುಗಳಿಗೆ ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡಿ ವಿಜಿಲ್ ಕೊಟ್ಟಿದ್ದೆ. ಈ ಸ್ಟೇಜಲ್ಲಿ ನಾವು ಸಾಲ್ಟ್ ಟೇಸ್ಟ್ ಮಾಡಿ ಬೇಕಾದರೆ ಟೇಬಲ್ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಸ್ಟಫಿಂಗ್ ಕೂಡ ರೆಡಿ ಇದೆ. ಈಗ ಫೈನಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಅಸೆಂಬ್ಲಿಂಗ್ ಆ್ಯಂಡ್ ಟೇಸ್ಟಿಂಗ್. ಲೆಟ್ಸ್ ಗೆಟ್ ಗೋಯಿಂಗ್. ಫಸ್ಟ್ ನಾನಿಲ್ಲಿ ಪೂರಿ ತೊಗೊಂಡಿದ್ದೀನಿ. ನಾನಿದು ಸ್ಟೋರ್ ಬಾಟ್ ಪೂರಿನ ಐ ಹ್ಯಾವ್ ಫ್ರೈಡ್ ಇಟ್ ಇನ್ ಆಯಿಲ್. ಈ ರೆಸಿಪಿನ ನೀವು ಕಂಪ್ಲೀಟ್ಲಿ ಹೆಲ್ದಿ ಮಾಡ್ಕೋಬೇಕು ಅಂದರೆ ಏರ್ ಫ್ರೈಯರಲ್ಲಿ ನೀವು ಬೇಕ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಈಗ ಪುರಿ ಒಳಗಡೆ ನಾನು ಸ್ಟಫ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ಎಲ್ಲದಕ್ಕೂ. ನೆಕ್ಸ್ಟ್ ಇದಕ್ಕೆ ಸ್ವೀಟ್ ಆ್ಯಡ್ ಮಾಡ್ತಾ ಬರೋಣ. ಈಗ ಪಾನಿ ಆ್ಯಡ್ ಮಾಡ್ತಾಯಿದ್ದೀನಿ. ಐ ಆಮ್ ಹಾನೆಸ್ಟ್, ಈ ಗೋಲ್ಗಪ್ಪ ಎಷ್ಟು ಟೇಸ್ಟಿ ಇತ್ತು ಅಂದರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಾರ್ ಮೋರ್ ಸಚ್ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ ಡೂ ಸಬ್ಸ್ಕ್ರೈಬ್.